ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ಆರೋಗ್ಯ ಕೇಂದ್ರದ ವತಿಯಿಂದ ವಿಶ್ವ ಜನಸಂಖ್ಯೆ ದಿನದ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಬಳಕೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು. ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಬೈಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ 2/1 ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಕ್ರಿಶ್ಚಿಯನ್ ಸಮುದಾಯದವರಿಗೆ ದಾಖಲೆ ಮಾಡಿಕೊಟ್ಟಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತಾಲೂಕು ವ್ಯಾಪ್ತಿಯಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಬಳಕೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು. ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ, ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳ ಮೇಲೆ ಕಡ್ಡಾಯವಾಗಿ ಕನ್ನಡದ ನಾಮಫಲಕವನ್ನು ಕಡ್ಡಾಯವಾಗಿ ಅಳವಡಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಬಿಜೆ ಅಣ್ಣಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ತಾಲೂಕು ಘಟಕ ಹಾಗೂ ಜಿಲ್ಲಾ ಘಟಕದ ಕರವೇ ಮುಖಂಡರು, ಕಾರ್ಯಕರ್ತರು ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕು, ಅನ್ಯ ಭಾಷೆ ನಾಮಫಲಕಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಕಾರ್ಯಪ್ಪ ವೃತ್ತದಿಂದ ಪುರಸಭೆ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಕನ್ನಡ ವಿರೋಧಿಗಳ ವಿರುದ್ಧ ಘೋಷಣೆ ಕೂಗಿದರು. ಕರವೇ ಜಿಲ್ಲಾ ಘಟಕದ ಅಧ್ಯಕ್ಷ ದೀಪಕ್ ಮಾತನಾಡಿ, ಎಲ್ಲ ಅಂಗಡಿ ಮುಂಗಟ್ಟುಗಳು, ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳ ಮೇಲೆ ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳನ್ನು ನಿಯಮಗಳ ಪ್ರಕಾರ ದೊಡ್ಡ ಅಕ್ಷರಗಳಲ್ಲಿ ಹಾಕಬೇಕು. ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ತಾಲೂಕು ಅಧ್ಯಕ್ಷ ಬಿಜೆ ಅಣ್ಣಯ್ಯ ಮಾತನಾಡಿ, ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಕೆ ಸಂಬಂಧ ಎಲ್ಲಾ ವ್ಯಾಪಾರಿಗಳಿಗೆ, ಅಂಗಡಿ ಮುಂಗಟ್ಟುಗಳಿಗೆ ನೋಟಿಸ್ ನೀಡಬೇಕು ಎಂದರು. ಪುರಸಭೆ ಅಧಿಕಾರಿ ಉದಯ್ ಕುಮಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಇದೇ ಸಂದರ್ಭ ಜಿಲ್ಲಾ ಉಪಾಧ್ಯಕ್ಷ ದಿನೇಶ್, ತಾಲೂಕು ಘಟಕದ ಗೌರವಾಧ್ಯಕ್ಷ ವಿಎಸ್ ರಾಜಶೇಖರ್, ಉಪಾಧ್ಯಕ್ಷರಾದ ಚಂದ್ರು, ಫೈಡಜುದ್ದೀನ್, ಮುಖಂಡರಾದ ರೊನಾಲ್ಡೋ, ಧನ್ರಾಜ್, ಗಣೇಶ್, ನವೀನ್, ಆನಂದ್, ಕುಮಾರ್, ಶಶಿಕುಮಾರ್, ಸೋಮರ್ಪೇಟೆ ಘಟಕದ ಉಪಾಧ್ಯಕ್ಷ ಚಂದ್ರ, ನಗರಾಧ್ಯಕ್ಷ ಮಂಜುನಾಥ್, ಜಿಲ್ಲಾ ಸಂಚಾಲಕ ಬಿಬಿ ರವಿ, ಮಹಿಳಾ ಘಟಕದ ರಾಜ್ಯ ಸಂಚಾಲಕಿ ದೀಪಾ ಪೂಜಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಧ್ಯಾ ಗಣೇಶ್, ತಾಲೂಕು ಘಟಕದ ಅಧ್ಯಕ್ಷ ಹಾನಗಲ್ಲೂರು ಗಣೇಶ್, ಶೈಲಾ, ಶಿಲ್ಪಾ, ರಾಣಿ, ಬ್ರಿಜಿತ್ ಪಾಲ್ಗೊಂಡಿದ್ದರು. ಏನಿವತ್ತು ಕನ್ನಡ ನಾಮಫಲಕ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನವೆಂಬರ್ ಬಂತು ಅಂದರೆ ಮಾತ್ರ ಎಲ್ಲರೂ ಕನ್ನಡ ರಾಜ್ಯೋತ್ಸವ ನವೆಂಬರ್ 1 ಕನ್ನಡಿಗರು ಅಂತೇಳಿ ಇದು ಮಾಡ್ತಾರೆ. ಅದು ಪ್ರತಿ ಸಲ ಹೇಳ್ತೀವಿ, ಪ್ರತಿ ದಿನವೂ ವರ್ಷ ಇಡೀನೂ ಕನ್ನಡ ಆಗಬೇಕು ಅಂತೇಳಿ ಕೇಳ್ತೀವಿ. ನಾವು ಇದೇನು ಚೀಫ್ ಆಫೀಸರಿಗೆ 2 ತಿಂಗಳ ಹಿಂದೆ ನಮ್ಮ ಹತ್ರ ಇದ್ರ ಬಗ್ಗೆ ಅರಿವು ನೀಡಿದ್ದೆ. ನೋಡಿ, ಕುಶಾಲನಗರದಲ್ಲಿ ದೊಡ್ಡ ದೊಡ್ಡ ರೆಸಾರ್ಟ್ಗಳು, ಲಾಡ್ಜ್ಗಳು ಮಾಡೋಂಥವ್ರು ದೊಡ್ಡ ಬೋರ್ಡ್ಗಳು ಹಾಕಿದರೆ ಅದರಲ್ಲಿ ಒಂದೇ ಒಂದು ಕನ್ನಡದ ಅಕ್ಷರಗಳಿಲ್ಲ ಅದರಲ್ಲಿ. ಅದನ್ನು ಫಸ್ಟ್ ಇದಕ್ಕಿಂತ ಮುಂಚೆನೇ ನಾನು ಅವರಿಗೆ 2-3 ತಿಂಗಳು ಮುಂಚೆನೇ ಖುದ್ದಾಗೂ ಹೇಳಿದ್ದು, ಮತ್ತು ದೂರವಾಣಿ ಮುಖಾಂತರ ಮಾಹಿತಿ ನೀಡಿದ್ದು. ಅದಕ್ಕೆ ಇವತ್ತುವರೆಗೆ ಅವ್ರಿಗೆ ಏನೂ ನೀಡಲಿಲ್ಲ. ಈಗ ನಿನ್ನೆ ಏನೋ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಅಂತೇಳಿ ಗೊತ್ತಾದಂಗೆ ನಿನ್ನೆ ಒಂದು ನ್ಯೂಸ್ ಕೊಟ್ಟಿದ್ದಾರೆ. ಇವತ್ತು ಹೇಳಿದ್ದೀನಿ, ಎಲ್ಲರ ಜೊತೆ ಮಾತಾಡ್ತೀನಿ ಅಂತ. ನಾವು ಅದನ್ನ ಇದು ಮಾಡೋದಿಲ್ಲ. ಏನು ಈ ತಿಂಗಳು 25ನೇ ತಾರೀಕು ಅವರಿಗೆ ಗಡುವು ಕೊಡ್ತೀವಿ. ಅಷ್ಟರೊಳಗೆ ಪ್ರತಿಯೊಂದು ಎಲ್ಲ ಬೋರ್ಡ್ಗಳು ಅಷ್ಟೇ ಏನು 60% ಕನ್ನಡದಲ್ಲಿ ಆಗಬೇಕು, ಅದನ್ನು ಕಡ್ಡಾಯ ಮಾಡಲೇಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನದಲ್ಲಿ ಪುರಸಭೆ ಮುಂಭಾಗ ಉಗ್ರ ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತೀನಿ. ಧನ್ಯವಾದ. ನವೆಂಬರ್ 27ರಂದು ಏನು ಕರ್ನಾಟಕದಲ್ಲಿ ಕನ್ನಡ ನಾಮಫಲಕದ ವಿಚಾರದಲ್ಲಿ ಐತಿಹಾಸಿಕ ಹೋರಾಟ ನಡೀತು. ಹಲವಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕವನ್ನು ಹಾಕದೆ ಉದ್ದಟತನ ಮೆರೆದಿದ್ದ ಕೆಲವು ವರ್ತಕರು, ಅದರಲ್ಲಿ ಉತ್ತರ ಭಾರತೀಯರು, ಹಲವರು ಬೆರಕೆ ಕನ್ನಡಿಗರು ಇಲ್ಲೇ ಇದ್ದು ಇಲ್ಲಿಯ ಅನ್ನವನ್ನು ತಿಂದು ಇಲ್ಲಿಯ ಗಾಳಿಯನ್ನು ಸೇವಿಸಿ ಕನ್ನಡವನ್ನು ಹಾಕಲಿಕ್ಕೆ ಹಿಂದೇಟು ಹಾಕ್ತಿದ್ದ ಸಂದರ್ಭದಲ್ಲಿ ಸನ್ಮಾನ್ಯ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿ ಅನೇಕ ಕನ್ನಡದ ಹೋರಾಟಗಾರರು ಜೈಲು ಪಾಲು ಕೂಡ ಆದರು. ತದನಂತರದಲ್ಲಿ ರಾಜ್ಯ ಸರ್ಕಾರ ಕೆಳಮನೆ ಮತ್ತು ಮೇಲ್ಮನೆಯಲ್ಲಿ ಚರ್ಚಿಸಿ ಕನ್ನಡದ ನಾಮಫಲಕವನ್ನು ಕಡ್ಡಾಯಗೊಳಿಸಬೇಕು, 60 ಭಾಗ ಕನ್ನಡ ನಾಮಫಲಕದಲ್ಲಿ ಮೀಸಲಾಗಿಡಬೇಕು ಅಂತೇಳಿ ರಾಜ್ಯಪಾಲರಿಂದ ಅಂಕಿತ ಹಾಕಿದರೂ ಕೂಡ, ರಾಜ್ಯ ಸರ್ಕಾರದ ಆದೇಶ ಆದರೂ ಇದಕ್ಕೊಂದು ಕಾನೂನು ರೂಪುಗೊಂಡರೂ ಕೂಡ ಇದುವರೆಗೂ ನಮ್ಮ ಕುಶಾಲನಗರ ತಾಲೂಕಲ್ಲಿ ಹಲವಾರು ಅಂಗಡಿಗಳಲ್ಲಿ ಸಂಪೂರ್ಣ ಕನ್ನಡವನ್ನು ಬಳಸಲಿಲ್ಲ.
ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಕುಶಾಲನಗರ ಅಧ್ಯಕ್ಷರಾದ ಅಣ್ಣಯ್ಯನವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಬಂದು ಇಲ್ಲಿಯ ಎಲ್ಲವನ್ನು ಬಳಸ್ಕೊಂಡಿರ್ತಕ್ಕಂಥ ಮಾನವಾಡಿಗಳಿರ್ಬೋದು, ಸ್ಥಳೀಯ ಬೆರಕೆ ಕನ್ನಡಿಗರಿರ್ಬೋದು, ಕನ್ನಡಕ್ಕೆ ವಿರೋಧವಾದ ನೀತಿಯನ್ನು ಏನಾದರೂ ಮಾಡಿದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರು ತಮ್ಮ ಅಂಗಡಿ ಮುಖಂಡಗಳಿಗೆ ನುಗ್ಗಿ ತಮ್ಮ ನಾಮಫಲಕವನ್ನು ಪುಡಿ ಮಾಡೋದು, ಜೊತೆಗೆ ತಮ್ಮ ಮುಖಕ್ಕೆ ಮಸಿಯನ್ನು ಬಳಿಯುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಬೈಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ 2/1ರ 9.38 ಎಕರೆ ಗೋಮಾಳ ಜಾಗವನ್ನ ನಕಲಿ ದಾಖಲೆ ಸೃಷ್ಟಿಸಿ ಕ್ರಿಶ್ಚಿಯನ್ ಸಮುದಾಯದವರಿಗೆ ದಾಖಲೆ ಮಾಡಿಕೊಟ್ಟಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ರುದ್ರಭೂಮಿ ಕೈತಪ್ಪುವ ಆತಂಕದಲ್ಲಿ ಬೈಚನಹಳ್ಳಿ ಗ್ರಾಮಸ್ಥರು. ಬಹಳ ಹಿಂದಿನಿಂದಲೂ ಬೈಚನಹಳ್ಳಿ ಸಾರ್ವಜನಿಕರ ಸ್ಮಶಾನ ಬಳಕೆ ಮಾಡಿಕೊಂಡು ಬಂದಿದ್ದು, ಈಗ ನೋಡಿದರೆ ಕಂದಾಯ ಇಲಾಖೆ ಅಧಿಕಾರಿಗಳು ನಿರ್ದಿಷ್ಟ ಸಮುದಾಯಕ್ಕೆ ಸ್ಮಶಾನ ಮೀಸಲು ಮಾಡಲು ಮುಂದಾಗಿರುವುದನ್ನು ವಿರೋಧಿಸಿ ಬೈಚನಹಳ್ಳಿ ಗ್ರಾಮಸ್ಥರು, ಗೆಳೆಯರ ಬಳಗ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳು ಸೇರಿ ಸ್ಮಶಾನದ ಮುಂದೆ ಪ್ರತಿಭಟನೆ ನಡೆಸಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನ ಕೂಗಿ ಬೇಕೇ ಬೇಕು, ಸ್ಮಶಾನ ಬೇಕು ಎಂಬ ಘೋಷಣೆ ಮೂಲಕ ಪ್ರತಿಭಟನೆಯಲ್ಲಿ ನಿರತರಾಗಿದ್ದರು. ಪ್ರತಿಭಟನೆಯ ಹಿನ್ನೆಲೆ ಕುಶಾಲನಗರ ಪುರಸಭೆಯ 15ನೇ ವಾರ್ಡ್ನಲ್ಲಿರುವ ಬೈಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ 2/1ರ ಈ ಜಾಗವನ್ನು ಗ್ರಾಮದ ಎಲ್ಲ ಸಮುದಾಯದವರು ಯಾವುದೇ ಜಾತಿ ಭೇದ ಇಲ್ಲದೆ ಬಹಳ ಹಿಂದಿನಿಂದಲೂ ಬಳಸಿಕೊಂಡು ಬರುತ್ತಿದ್ದರು. ಆದರೆ ಈಗ ಏಕಾಏಕಿ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಈ ಜಾಗವನ್ನು ಗುರುತಿಸಿಕೊಟ್ಟಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಆ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಸ್ಮಶಾನ ಕೊಟ್ಟಿರುವುದನ್ನು ಸ್ಥಳೀಯರು ವಿರೋಧ ಮಾಡುತ್ತಿಲ್ಲ. ಆದರೆ ಸರ್ವ ಜನಾಂಗದವರು ಬಳಸುತ್ತಿದ್ದ ಸ್ಮಶಾನವನ್ನ ನಿರ್ದಿಷ್ಟ ಸಮುದಾಯಕ್ಕೆಂದು ಮೀಸಲಿಟ್ಟಿರುವುದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿ ಪುರಸಭೆ ಸದಸ್ಯರಾದ ಬಿಎಲ್ ಜಗದೀಶ್ ಮಾತನಾಡಿ, ಬೈಚನಹಳ್ಳಿ ಗ್ರಾಮಸ್ಥರು ಈ ಸ್ಮಶಾನವನ್ನ ಬಹಳ ಹಿಂದಿನಿಂದಲೂ ಬಳಕೆ ಮಾಡಿಕೊಂಡು ಬರುತ್ತಿದ್ದು, ಇದು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದ ಸ್ಮಶಾನ ಅಲ್ಲ. ಎಲ್ಲ ಜಾತಿಯವರು ಸತ್ತಾಗಲೂ ಇಲ್ಲಿಯೇ ಮಣ್ಣು ಮಾಡುತ್ತಿದ್ದು, ಆದರೆ ಈಗ ಕಂದಾಯ ಇಲಾಖೆ ಸಿಬ್ಬಂದಿಗಳು ನಿರ್ದಿಷ್ಟ ಸಮುದಾಯಕ್ಕೆ ಎಂದು ಗುರುತು ಮಾಡಿಕೊಟ್ಟಿರುವುದು ಸರಿಯಲ್ಲ. ಅವರಿಗೆ ಸ್ಮಶಾನ ಕೊಟ್ಟರೆ, ಆದರೆ ಈಗ ನಮ್ಮ ಜಾಗದಲ್ಲಿ ಯಾರಾದರೂ ಮೃತಪಟ್ಟರೆ ಅವರ ಅಂತ್ಯ ಸಂಸ್ಕಾರ ಎಲ್ಲಿ ನಡೆಸುವುದು? ಈ ಎಲ್ಲ ಕಾರಣಗಳಿಂದ ನಮ್ಮ ಗ್ರಾಮದ ಸ್ಮಶಾನವನ್ನ ಬೇರೆ ಸಮುದಾಯಕ್ಕೆ ಬಿಟ್ಟುಕೊಡುವ ಮಾತೇ ಇಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪುರಸಭೆ ಸದಸ್ಯರಾದ ಅಮೃತರಾಜ್ ಮಾತನಾಡಿ, ಕುಶಾಲನಗರ ಪುರಸಭೆ ವ್ಯಾಪ್ತಿಗೆ ಸೇರುವ ಮೊದಲನೆಯ ಬ್ಲಾಕ್ 12ನೇ ವಾರ್ಡ್ ಬೈಚನಹಳ್ಳಿಯಲ್ಲಿ ಅಂದಾಜು 3,000ದಷ್ಟು ಜನಸಂಖ್ಯೆ ಇದೆ. ಇಲ್ಲಿಯ ನಿವಾಸಿಗಳು ಹಿಂದಿನಿಂದಲೂ ಸ್ಮಶಾನಕ್ಕಾಗಿ ಬೈಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ 2/1ರಲ್ಲಿ ಬರುವ ಪೈಸಾರಿ ಜಾಗವನ್ನ ಬಳಕೆ ಮಾಡಿಕೊಂಡು ಬರುತ್ತಿದ್ದಾರೆ. ಗ್ರಾಮದಲ್ಲಿ ಯಾರೇ ಮೃತಪಟ್ಟರೂ ಇಲ್ಲೇ ಮಣ್ಣು ಮಾಡುತ್ತಿದ್ದು, ಈಗ ನೋಡಿದರೆ ಕೆಲವು ಕಾಣದ ಕೈಗಳು ಅಧಿಕಾರಿಗಳ ಜೊತೆಯಲ್ಲಿ ಸೇರಿಕೊಂಡು ಈ ಸಾರ್ವಜನಿಕ ಸ್ಮಶಾನವನ್ನ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ನೀಡಲು ಮುಂದಾಗಿರುವುದನ್ನು ಬಲವಾಗಿ ವಿರೋಧಿಸುವ ಮೂಲಕ ಯಾವುದೇ ಕಾರಣಕ್ಕೂ ಸ್ಮಶಾನವನ್ನ ಬಿಟ್ಟುಕೊಡುವ ಮಾತೇ ಇಲ್ಲ. ಸ್ಮಶಾನಕ್ಕಾಗಿ ಯಾವುದೇ ರೀತಿಯ ತ್ಯಾಗಕ್ಕೂ ನಾವು ಸಿದ್ಧ ಎಂದರು. ಪ್ರತಿಭಟನೆ ಸ್ಥಳಕ್ಕೆ ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಆಗಮಿಸಿ ಪ್ರತಿಭಟನೆ ನಿರತರ ಜೊತೆಯಲ್ಲಿ ಮಾತನಾಡಿ, ಸದ್ಯಕ್ಕೆ ಇದೇ ಸ್ಥಿತಿಯಲ್ಲಿ ಸಾರ್ವಜನಿಕ ಸ್ಮಶಾನ ಮುಂದುವರಿಯಲಿ. ಮುಂದಿನ ದಿನಗಳಲ್ಲಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಗ್ರಾಮಸ್ಥರ ಪರವಾಗಿ ಕಾನೂನು ರೀತಿಯಲ್ಲಿ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಲಾಗುವುದು. ಆದ್ದರಿಂದ ತಾವುಗಳು ಪ್ರತಿಭಟನೆಯನ್ನು ಇಲ್ಲಿಗೆ ಸಮಾಪ್ತಿ ಮಾಡಿ ಎಂದರು. ತಹಶೀಲ್ದಾರ್ ಅವರ ಮಾತಿಗೆ ಮನ್ನಣೆಯನ್ನು ನೀಡಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ನಿಲ್ಲಿಸಿದರು. ಪ್ರತಿಭಟನೆಯಲ್ಲಿ ಬೈಚನಹಳ್ಳಿ ಗ್ರಾಮದ ನೂರಾರು ಗ್ರಾಮಸ್ಥರು, ಗೆಳೆಯರ ಬಳಗದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಪುರಸಭೆ ವ್ಯಾಪ್ತಿಯ ಅನೇಕ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಪ್ರತಿಭಟನೆ ಸ್ಥಳದಲ್ಲಿ ಕುಶಾಲನಗರ ಡಿವೈಎಸ್ಪಿ ಗಂಗಾಧರಪ್ಪ, ನಗರ ಠಾಣೆ ಎಸ್ಐ ಚಂದ್ರಶೇಖರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಇದ್ದರು. ಭಾರತ್ ಮಾತಾ ಕಿ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಭಾರತ್ ಮಾತಾ ಕಿ. ಇವತ್ತು ನಾವೊಂದು ಏನು ಬೈಚನಹಳ್ಳಿ ಗ್ರಾಮದಿಂದ ನಮ್ಮ ಗೆಳೆಯರ ಬಳಗ ಏನು ಅಧ್ಯಕ್ಷರು ಹಾಗೂ ನಮ್ಮ ಸರ್ವ ಸದಸ್ಯರು ಸಹ ಇವತ್ತೊಂದು ಹೋರಾಟಕ್ಕೆ ಇಲ್ಲಿ ಏನು ಕಾರಣಕ್ಕೆ ಬಂದಿದ್ವಿ ಅಂತ ಹೇಳಿದ್ರೆ, ನಾವು ಆಗಿನ ಕಾಲದಿಂದ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಸಹ ನಮ್ಮ ಒಂದು ಏನು ಬೈಚನಹಳ್ಳಿ ಯಾರೋ ಸತ್ರೆ ಸ್ಮಶಾನ ಇಲ್ಲೇ ಹಣ ಉಣ್ಕೊಂಡು ಸಮೇತ ಬರ್ತಾಯಿದ್ದೋ. ಇಷ್ಟು ವರ್ಷ ಬರ್ತಾ ಇದ್ದಂಗೆ ಈಗ ಇತ್ತೀಚೆಗೆ ಈಗ ಮೊನ್ನೆ ಒಂದು ಇಲ್ಲಿ ಕ್ರಿಶ್ಚಿಯನ್ ಒಂದು ಗೋರಿ ಕಟ್ಟಕ್ಕೆ ಅಂತ ಬಂದಿದ್ದರು. ಅದನ್ನು ನಾವು ತಡೆ ಒಡ್ಡೋದು. ಅದಾದ ಮೇಲೆ ಅವರು ಏಕಾಏಕಿ ಮೊನ್ನೆ ಒಂದು ಬೋರ್ಡ್ ತಂದಾಗ್ತಿತ್ತು, ಅದನ್ನು ಸಮೇತ ನಾವು ತಡೆ ಹೊಡೆದಾಗ ಅದನ್ನು ನೋಡಿದ್ರೆ ಈಗ ಕಂದಾಯ ಇಲಾಖೆಯಲ್ಲಿ ಅವರು RTC ಮಾಡ್ಕೊಂಡಿದ್ದೀವಿ, 23 ಸೆಂಟು ನಮ್ಮ ಹೆಸರಾಗಿದೆ ಅಂತ ಹೇಳ್ತಾ ಇದ್ದಾರೆ.
ಇದು ಯಾವ ಥರ RTC ಮಾಡಿದ್ದಾರೆ ಏನು ವಿಚಾರ ಅಂತ ನಮ್ಮ ಗಮನಕ್ಕೂ ಗ್ರಾಮಸ್ಥರ ಗಮನಕ್ಕೂ ಯಾರ ಗಮನಕ್ಕೂ ಬಂದಿಲ್ಲ. ಇದು ಮಾಡಿರೋದು RTC ಮಾಡೋದಾಗಲಿ ಕಾನೂನು ರೀತಿ ಎಲ್ಲ ತಪ್ಪಿದು. ಯಾಕೆ ಅಂತ ಹೇಳಿದ್ರೆ ಗ್ರಾಮಸ್ಥರು ವಿಚಾರಣೆ ಗೊತ್ತಿಲ್ಲ. ಏನೇ ಒಂದು RTC ಒಬ್ಬರು ಒಂದು ಧರ್ಮಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಕ್ರಿಶ್ಚಿಯನ್ ಧರ್ಮ ಇನ್ನೊಂದು ಧರ್ಮಕ್ಕೆ ವಿರೋಧ ಇಲ್ಲ, ಅವ್ರಿಗೂ ಮಾಡಿರೋದು ಸಂತೋಷ ವಿಚಾರಣೆ. ಆದರೆ ನಮ್ಮ ಗ್ರಾಮಸ್ಥರಿಗೆ ಅನ್ಯಾಯ ಮಾಡಿ ನಮಗೆ ಸ್ಮಶಾನ ಇಲ್ದಂಗೆ ಮಾಡಿಕೊಂಡು ಒಂದೇ ಧರ್ಮಕ್ಕೆ ಮೀಸಲಾಗಿ ಇಟ್ಟಿದ್ದಾರೆ ಅಂದರೆ ಅದು ಎಷ್ಟರ ಮಟ್ಟಿಗೆ ನ್ಯಾಯ ಇದು? ಅದರಲ್ಲೂ ಈಗ ಆಲ್ರೆಡಿ ಇದು ಗೋಮಾಳ ಅಂತೇಳಿ ಕೇಸ್ 9 ಎಕರೆ 38 ಸೆಂಟ್ ಸಮಯ ಗೋಮಾಳ ಕೇಸ್ ನಡೀತಾ ಇದೆ. ಇತ್ತೀಚಿನ ದಿನಗಳು ಈ ಥರ ಇರಬೇಕಾದ್ರೆ ಇಲ್ಲಿಗೆ ಸಡನ್ನಾಗಿ ಬಂದ್ಬಿಟ್ಟು ಬೋರ್ಡ್ ಹಾಕಿ ಈ ಥರ ಒಂದು ಅನ್ಯಾಯ ಮಾಡಿಕೊಂಡು ಗ್ರಾಮಸ್ಥರಿಗೆ ಅನ್ಯಾಯ ಮಾಡಿಕೊಂಡು ಇದನ್ನು ದುರುಪಯೋಗ ಪಡಿಸ್ಕೊಂಡಂತ ಯಾರು ದುರುಪಯೋಗ ಪಡಿಸ್ಕೊಂಡಿದ್ರೆ ಅಧಿಕಾರಿಗಳಾಗಲಿ ಯಾರು ಇದೇ ಮಾಡಿದ್ರೆ ಅವರೆಲ್ಲ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಕೂತಿದ್ದೀವಿ. ನಮ್ಮೆಲ್ಲ ಗ್ರಾಮಸ್ಥರು ಸಹ ಮಹಿಳೆಯರು ನಮ್ಮ ಹಿರಿಯರು ಎಲ್ಲ ಬಂದಿದ್ದಾರೆ. ನಾವು ಈ ಹೋರಾಟನ ಮುಂದೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನಮಗೆ ನ್ಯಾಯ ಸಿಗಬೇಕು, ನಮಗೆ ಸ್ಮಶಾನ ಸಿಗಬೇಕು. ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಇವತ್ತು ನಾವು ಉಪವಾಸ ಸತ್ಯಾಗ್ರಹ ಸಹ ಇವತ್ತಿಂದ ಶುರು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಎದ್ದೋಗೋಂಥ ಒಂದು ಇದರಲಿಲ್ಲ. ಯಾವುದೇ ಕಾರಣಕ್ಕೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಮಗೆ ಸ್ಮಶಾನನೂ ಬೇಕು, ನಮ್ಮ ಗ್ರಾಮಸ್ಥರಿಗೆ ಒಳ್ಳೇದಾಗಬೇಕು. ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸೋದಿಲ್ಲ. ನಮಗೆ ನ್ಯಾಯ ಸಿಗೋಗಂಟ ಹೋರಾಟ ಮಾಡೇ ಮಾಡ್ತೀವಿ. ಜೈ ಗೆಳೆಯರ ಬಳಗಕ್ಕೆ. 1979ರಿಂದ 2001ನೇ ಇಸ್ವಿಯ ತನಕ ಕಂದಾಯ ದಾಖಲಾತಿಗಳನ್ನ ನಾವು ಪರಿಶೀಲನೆ ಮಾಡಿದಾಗ ಈ ಒಂದು ಸರ್ವೆ ನಂಬರ್ 2/1 ಏನಿದೆ ಗೋಮಾಳವಾಗಿ ಇರುವುದು ಕಂಡುಬರ್ತದೆ. ನಮ್ಮ ವಿಲೇಜ್ ಮ್ಯಾಪು ಏನು ಹಳೆದಿತ್ತು ಪ್ರೆಸರ್ಪೇಟೆಯಿಂದ ಅವಾಗಿನ ಮ್ಯಾಪ್ಗಳಲ್ಲೂ ಇದು ಗೋಮಾಳ ಅಂತಲೇ ನಮೂದಿಸಲಾಗಿದೆ. 2005ರಲ್ಲಿ ಯಾವ ರೀತಿ ಇದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಸಮುದಾಯಕ್ಕೆ ಸೀಮಿತ ಮಾಡಿದರು ಅನ್ನೋದು ಗೊತ್ತಿಲ್ಲ. 2005ರಲ್ಲಿ ಅಲಾಟ್ಮೆಂಟ್ ಆಗಿರೋ ಜಾಗನ ಇಷ್ಟು ದಿವಸ ಏನು ಮಾಡ್ತಿದ್ರು, ಯಾಕೆ ಇಷ್ಟು ದಿವಸ ಬೋರ್ಡ್ ಹಾಕಲಿಲ್ಲ? ಇಲ್ಲಿ ಹಲವಾರು ಊಹಾಪೋಹಗಳಿಗೆ ಕಾರಣಗಳು ಕಾಣಿಸ್ತಾ ಇದೆ. ಏಕಾಏಕಿ 2005ರಲ್ಲಿ ಒಂದು ಸಮುದಾಯಕ್ಕೆ ಅವರು ಕಾಯ್ದಿರಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಕುಶಾಲನಗರ ಪುರಸಭೆ ಮತ್ತು ಆಗಿನ ಪಂಚಾಯಿತಿಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಟೌನ್ ಮುನ್ಸಿಪಲ್ ಆ್ಯಕ್ಟ್ 1964 ಏನು ಹೇಳುತ್ತೆ ಅಂದರೆ ಟೌನ್ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ವಿಚಾರಗಳು ಆಗಬೇಕು ಅಂದರೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಅದು ಅನುಮೋದನೆ ಆಗಬೇಕು. ಈ ವಿಚಾರಗಳಿಗೆ ಸಾಮಾನ್ಯ ಸಭೆಯ ಅನುಮೋದನೆ ಆಗಿದೆಯಾ? ಈಗ ಗೋಮಾಳದ್ದು ಒಂದು ಟೆನ್ಯೂರ್ ಏನಿತ್ತು ಅದು ಯಾವ ರೀತಿ ಅವರು ಪೈಸರಿ ಅಂತ ಕನ್ವರ್ಟ್ ಮಾಡಿದ್ರು, ಅದಕ್ಕೆ ಸರ್ಕಾರದ್ದು ಆದೇಶ ಇದೆಯಾ ಇಲ್ಲ ಸುತ್ತೋಲೆ ಇದೆಯಾ, ಯಾವ ಕಾಯ್ದೆ ಅಡಿ ಅವರು ಮಂಜೂರಾತಿ ಮಾಡಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ನಮಗೆ ಉತ್ತರ ನೀಡಬೇಕು. ಮತ್ತು ಮೊನ್ನೆ ತಾನೇ ಅಂದರೆ 1 ತಿಂಗಳ ಹಿಂದೆ ನಮ್ಮ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಪುರಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಧಾರ ತಗೊಂಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನೆರೆ ಹಾವಳಿಯಿಂದ ಸ್ಮಶಾನಗಳು ಸಾಕಾಗ್ತಾ ಇಲ್ಲ. ಮತ್ತು ಮೊದಲಿನ ಜನಸಂಖ್ಯೆ ಮೀರಿ ಬೆಳೆದಿರುವಂಥ ನಗರ ಕುಶಾಲನಗರ. ಆದ್ದರಿಂದ ಎಲ್ಲ ಸಮುದಾಯದವರೆಗೂ ನಾವು ಒಂದಿಷ್ಟು ಸ್ಥಳಗಳನ್ನ ಮೀಸಲಾತಿ ಮಾಡಲಿಕ್ಕೆ ರೆವಿನ್ಯೂ ಅವ್ರ ಜೊತೆ ಚರ್ಚೆ ಮಾಡಿ ಕ್ರಮ ತಗೊಳ್ಳೋದ್ರ ಬಗ್ಗೆನೂ ನಾವು ಒಂದು ಯೋಜನೆಯನ್ನು ರೂಪಿಸ್ಕೊಳ್ತಾ ಇದ್ದೀವಿ. ಈ ಎಲ್ಲ ವಿಷಯವನ್ನು ಎಲ್ಲ ಅಂಕಿ ಅಂಶಗಳನ್ನು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಏನು ನಾವು ಗ್ರಾಮಸ್ಥರು ಸೇರಿದ್ದೀವಿ ಈ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ನಮ್ಮ ಉಪವಿಭಾಗಾಧಿಕಾರಿಗಳು ಮುಖ್ಯಾಧಿಕಾರಿಗಳು ತಹಸೀಲ್ದಾರ್ ಅವರು ಭೇಟಿ ನೀಡಿ ನಮ್ಮ ಆಹ್ವಾನಗಳನ್ನು ಸ್ವೀಕಾರ ಮಾಡಬೇಕು. ಇಲ್ಲ ಅಂದರೆ ಇದು ನಿರಂತರ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದೇವೆ. ಈಗ ಗೋಮಾಳ ಜಾಗ 9.33 ಸೆಂಟ್ ಜಾಗದಲ್ಲಿ 23 ಸೆಂಟನ್ನು ಆಲ್ರೆಡಿ ಈಗ ಕ್ರಿಶ್ಚಿಯನ್ ಅವ್ರ ಕಮ್ಯುನಿಟಿ ಅವರಿಗೆ ಈಗ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ಈಗ RTCನೂ ಅವ್ರ ಹೆಸರಲ್ಲೇ ಬರ್ತಾ ಇದೆ. ಈಗ ನಮ್ಮ ಈ ಗ್ರಾಮಸ್ಥರಿಗೆ ಈಗ ಇವತ್ತು ಇದು ಸ್ಮಶಾನನೇ ಇಲ್ಲದಂತಾಗಿದೆ. ದಯವಿಟ್ಟು ಇದಿಲ್ಲ ಅಂತಂದರೆ ನಾವು ಈಗ ಉಗ್ರ ಪ್ರತಿಭಟನೆ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಸದ್ಯಕ್ಕೆ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಬರೋ ಮಟ್ಟನು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಇದಕ್ಕೆ ನ್ಯಾಯ ದೊರಕಿಕೊಳ್ಳಲೇಬೇಕಾಗಿ ಕೇಳ್ಕೊಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಗೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕು ಆರೋಗ್ಯ ಕೇಂದ್ರದ ವತಿಯಿಂದ ವಿಶ್ವ ಜನಸಂಖ್ಯೆ ದಿನದ ಅಂಗವಾಗಿ ಜಾಥಾ ಹಮ್ಮಿಕೊಂಡಿದ್ದು ಇದರ ಚಾಲನೆಯನ್ನು ತಾಲೂಕು ವೈದ್ಯಾಧಿಕಾರಿ ಇಂದುಧರ್ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಕುಶಾಲನಗರ ತಾಲೂಕು ಆರೋಗ್ಯ ಕೇಂದ್ರದ ವತಿಯಿಂದ ವಿಶ್ವ ಜನಸಂಖ್ಯೆ ದಿನದ ಅಂಗವಾಗಿ ಜಾಥಾ ಹಮ್ಮಿಕೊಂಡಿದ್ದು ಇದರ ಚಾಲನೆಯನ್ನ ತಾಲೂಕು ವೈದ್ಯಾಧಿಕಾರಿ ಇಂದುಧರ್ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಇದೇ ಸಂದರ್ಭ ಚಿಕ್ಕ ಕುಟುಂಬ ಸುಖಿ ಕುಟುಂಬ, ಜನಸಂಖ್ಯೆ ಸಮಸ್ಯೆ ಒಂದು, ದುಷ್ಪರಿಣಾಮ ಹಲವು, ಸಂತೋಷದ ಜೀವನಕ್ಕಾಗಿ ಅಂತರದ ಹೆರಿಗೆ, ಬಾಳೆಗೆ ಗೊನೆ ಒಂದು, ಬಾಳಿಗೆ ಮಗು ಒಂದು, ಶಿಕ್ಷಣ ಮೊದಲು ಮದುವೆ ನಂತರ, ಯೋಜಿತ ಪರಿವಾರ ಸಂತೋಷ ಅಪಾರ,
ಆರೋಗ್ಯವಂತ ಕುಟುಂಬ, ಆರೋಗ್ಯವಂತ ರಾಷ್ಟ್ರ, ಆರೋಗ್ಯವಂತ ಮಗು ದೇಶದ ಸಂಪತ್ತು. ನಾವಿಬ್ಬರು ನಮಗೊಬ್ಬರು, ಅಂದ ಚಂದದ ಒಂದೇ ಮಗು, ಮನೆ ತುಂಬ ಚೆಲ್ಲಿತು ನಗು ಇತ್ಯಾದಿ ಘೋಷವಾಕ್ಯದೊಂದಿಗೆ ಜಾಗೃತಿ ಮೂಡಿಸಿದರು. ತಾಲೂಕು ಆರೋಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಂತಿ, ತಾಲೂಕು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಚಿಕ್ಕ ಕುಟುಂಬ ಸುಖಿ ಕುಟುಂಬ, ಜನಸಂಖ್ಯಾ ಸಮಸ್ಯೆ ಒಂದು, ದುಷ್ಪರಿಣಾಮ ಹಲವು. ಸಂತೋಷದ ಜೀವನಕ್ಕಾಗಿ ಅಂತರದ ಹೆರಿಗೆ, ಬಾಳೆಗೊನೆ ಒಂದು, ಬಾಳಿಗೆ ಮಗು ಒಂದು. ಶಿಕ್ಷಣ ಮೊದಲು, ಮದುವೆ ನಂತರ. ಯೋಜಿತ ಪರಿವಾರ, ಸಂತೋಷ ಅಪಾರ. ಆರೋಗ್ಯವಂತ ಕುಟುಂಬ, ಆರೋಗ್ಯವಂತ ರಾಷ್ಟ್ರ. ಆರೋಗ್ಯವಂತ ಮಗು ದೇಶದ ಸಂಪತ್ತು. ನಾವಿಬ್ಬರು ನಮಗೊಬ್ಬರು, ಅಂದ ಚಂದದ ಒಂದೇ ಮಗು, ಮನೆ ತುಂಬ ಚೆಲ್ಲಿತು ನಗು. ದಿನಾಚರಣೆಯನ್ನು ನಮ್ಮ ತಾಂತ್ರಿಕ ಕಾಲೇಜ್ ಕುಶಾಲನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಮೊದಲನೇದಾಗಿ ನಾವು ಜಾಥಾ ಕಾರ್ಯಕ್ರಮವನ್ನು ನಾವು ಈ ಕಾಲೇಜಿನಿಂದ ಗ್ರಾಮಗಳಲ್ಲಿ ನಡೆಸೋದಕ್ಕೆ ಆಯೋಜನೆ ಮಾಡಿಕೊಂಡಿದ್ದೇವೆ. ಸೊ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ವಿಶ್ವದಲ್ಲಿ ನಮ್ಮ ಭಾರತ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. 2023ರ ಪ್ರಕಾರ ಮೊದಲನೇ ಸ್ಥಾನನ ಗಳಿಸಿದೆ. ಸೊ ಇದರಲ್ಲಿ ವಿಶ್ವದಲ್ಲಿ ಜನಸಂಖ್ಯೆ ಹೆಚ್ಚು, ಶೇಕಡ 17ರಷ್ಟು ಪಾಲು ನಮ್ಮ ವಿಶ್ವದಲ್ಲಿ ನಮ್ಮ ದೇಶದಿಂದ ಜನಸಂಖ್ಯೆ ಇರೋದರಿಂದ ಸೊ ಇದರ ನಿಯಂತ್ರಣ ಹಾಗೂ ಜನಸಂಖ್ಯೆಯಿಂದ ಉಂಟಾಗುವಂತಹ ಸಾಮಾಜಿಕ ಸಮಸ್ಯೆಗಳು ಮತ್ತು ಅದನ್ನು ಹೇಗೆ ನಾವು ನಿಭಾಯಿಸಬೇಕು ಅನ್ನೋದನ್ನು ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು ಈ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಒಂದು ಮೂಲ ಉದ್ದೇಶ. ಸೊ ಈ ಒಂದು ವೇದಿಕೆಯಿಂದ ನಾವು ನಮ್ಮ ಸಮಾಜದಲ್ಲಿ ಬದಲಾವಣೆಗಳನ್ನ ತರೋಣ, ಜನಸಂಖ್ಯೆಯ ಸ್ಫೋಟವನ್ನು ನಿಯಂತ್ರಣ ಮಾಡೋದು, ಹಾಗೆ ಅದರಿಂದ ಉಂಟಾಗುವಂತಹ ಸಮಸ್ಯೆಗಳನ್ನು ನಿಭಾಯಿಸೋದನ್ನು ಜನರಲ್ಲಿ ಅರಿವು ಮೂಡಿಸೋಣ ಅಂತ ಹೇಳ್ತಾ ಈ ವಿಶ್ವ ಜನಸಂಖ್ಯಾ ದಿನಾಚರಣೆಗೆ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತಾ ಇದನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಬಾಳಿಗೆ ಕೊನೆ ಒಂದು, ಬಾಳಿಗೆ ಮಗು ಒಂದು, ಶಿಕ್ಷಣ ಮೊದಲು, ಮದುವೆ ನಂತರ. ಕುಟುಂಬ ಕಲ್ಯಾಣ ವಿಧಾನಗಳನ್ನು ಬಳಸಿ ಜನಸಂಖ್ಯಾ ಸ್ಫೋಟ ನಿಯಂತ್ರಿಸಿ. ಶಿಕ್ಷಣ ಮೊದಲು, ಮದುವೆ ನಂತರ. 11ನೇ ಜುಲೈ 2024ರಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಏನು ವಿಶ್ವಾದ್ಯಂತ ಆಚರಿಸ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಒಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಿ ಏನು ಜನಸಂಖ್ಯಾ ಸ್ಫೋಟದಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು ಮತ್ತು ಅವರಿಗೆ ಈ ಒಂದು ಏನು ಜನಸಂಖ್ಯೆಯನ್ನು ತಡೆಯೋದರಲ್ಲಿ ತಮ್ಮಗಳ ಪಾತ್ರ ಏನಿರಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ನಮ್ಮ ಎಲ್ಲ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಇದು ನಾವು ಏನು ನಮ್ಮ ಸರ್ಕಾರ ನಿಗದಿ ಮಾಡಿದೆ, ಇದು ಜನಸಂಖ್ಯಾನ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಕಡಿಮೆ ಮಕ್ಕಳನ್ನ ಅಂದರೆ 2 ಮಕ್ಕಳಿಗಿಂತ ಹೆಚ್ಚು ಮಕ್ಕಳನ್ನ ಮಾಡ್ಕೋಬಾರ್ದು ಅನ್ನೋದೇನಿದೆ ಅದನ್ನೆಲ್ಲರೂ ಕೂಡ ಸಾರ್ವಜನಿಕರು ಪಾಲಿಸಬೇಕು ಅಂತ ಮನವಿಯನ್ನು ಮಾಡ್ತಾ ಈ ಒಂದು ಜನಸಂಖ್ಯಾ ದಿನಾಚರಣೆಯನ್ನು ಯಶಸ್ವಿಯಾಗಿ ಆಚರಣೆಯನ್ನು ಮಾಡಲಿ ಅಂತ ಆಶಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪೋಕ್ಲು ಕಕ್ಕಬ್ಬೆ ಸಂಪರ್ಕ ರಸ್ತೆಯಿಂದ ಕವಲಡಿ ವಾಹಳೆ ತಾಲೂಕಿನಲ್ಲಿ ಕೆಆರ್ ಮಣಿ ಎಂಬುವರು ಜಾಗ ಒತ್ತುವರಿ ಮಾಡಿಕೊಂಡಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾಪೋಕ್ಲಿನಲ್ಲಿ ಸದಾ ಕಾಲ ನಡೆಯುತ್ತಲೇ ಇರುವ ಒತ್ತುವರಿ ಭರಾಟನೆಯನ್ನ ತಡೆಯಲಾಗದೆ ಒತ್ತುವರಿದಾರರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಗ್ರಾಮ ಪಂಚಾಯಿತಿ ಅಡ್ಡಕತ್ತರಿಯಲ್ಲಿ ಸಿಲುಕಿದೆ. ವ್ಯಕ್ತಿಯೊಬ್ಬರು ಸಾರ್ವಜನಿಕ ರಸ್ತೆ ಬದಿಯಲ್ಲಿ ಅಕ್ರಮ ಬೇಲಿ ಅಳವಡಿಸಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ನಾಗರಿಕರು ದೂರಿಕೊಂಡಿದ್ದು, ಪಂಚಾಯಿತಿ ಪ್ರತಿನಿಧಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದು ಜನರ ಮುಂದೆ ತಮ್ಮ ಅಸಹಾಯಕತೆ ತೋಡಿಕೊಂಡಿದ್ದಾರೆ. ಕಕ್ಕಬ್ಬೆ ನಾಪೋಕ್ಲು ಸಂಪರ್ಕ ರಸ್ತೆಯಿಂದ ಕವಲೊಡೆಯುವ ಹಳೆ ತಾಲೂಕಿನಲ್ಲಿ ಬೊಮ್ಮಂಜಿಕೆರೆ ಕೋಟೇರಿ ರಸ್ತೆಯ ಬದಿ
ಕೆಆರ್ ಮಣಿ ಎಂಬುವರು ಜಾಗ ಒತ್ತುವರಿ ಮಾಡಿಕೊಂಡಿದ್ದು, ಇದರಿಂದ ವಾಹನ ಸಂಚಾರ, ಪಾದಚಾರಿಗಳಿಗೆ ತೊಂದರೆಯಾಗಿದೆ ಎಂದು ಆರೋಪಿಸಿ ನಾಗರಿಕರು ಪಂಚಾಯಿತಿಗೆ ಲಿಖಿತ ದೂರು ಸಲ್ಲಿಸಿದ್ದರು. ಸ್ಥಳಕ್ಕೆ ಬಂದ ಪಂಚಾಯಿತಿ ಪ್ರತಿನಿಧಿಗಳು ಪ್ರಕರಣದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಪಂಚಾಯಿತಿ ಪ್ರತಿನಿಧಿಗಳು ಮತ್ತು ಸ್ಥಳೀಯ ಮಧ್ಯೆ ಮಾತಿನ ಚಕಮಕಿಯೇ ನಡೆಯಿತು. ಕಾಫಿ ಬೆಳೆಗಾರ ಬಿದ್ದಟಂಡ ದಿನೇಶ್ ಮಾತನಾಡಿ, ಒಂದು ಸಾಮಾಜಿಕ ಸುವ್ಯವಸ್ಥೆಗಾಗಿ ಕಾನೂನು ಇದೆ, ಅದನ್ನ ಎಲ್ಲರೂ ಪಾಲನೆ ಮಾಡಬೇಕು. ಇಲ್ಲಿ ಕಾನೂನನ್ನ ಉಲ್ಲಂಘಿಸಿ ರಸ್ತೆ ಅತಿಕ್ರಮಣ ಮಾಡಲಾಗುತ್ತಿದೆ. ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರ ಚಲಾಯಿಸಿ ತೆರವುಗೊಳಿಸಬೇಕು ಎಂದರು. ಒತ್ತುವರಿದಾರರು ನ್ಯಾಯಾಲಯದ ಮೆಟ್ಟಿಲೇರಿದರೆ ಪ್ರಕರಣ ಇತ್ಯರ್ಥವಾಗಲು ಸುದೀರ್ಘ ಸಮಯ ಹಿಡಿಯುತ್ತದೆ. ಅಲ್ಲದೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳಿಗೂ ಒತ್ತುವರಿ ತಡೆಯಲು ಜವಾಬ್ದಾರಿ ಇದೆ ಎಂದು ತಿಳಿಸಿದರು. ಸಾರ್ವಜನಿಕರ ಸಹಕಾರವಿಲ್ಲದೆ ಒತ್ತುವರಿ ತೆರವು ಸಾಧ್ಯವಿಲ್ಲ. ಜನರು, ಪೊಲೀಸರು ಮತ್ತು ಪಂಚಾಯಿತಿ ಸಹಯೋಗದಲ್ಲಿ ಮಾತ್ರ ತೆರವು ಸಾಧ್ಯ ಎಂದು ಪಂಚಾಯಿತಿ ಪ್ರತಿನಿಧಿಗಳು ಹೇಳಿದರೆ, ಗ್ರಾಮ ಪಂಚಾಯಿತಿ ತನಗಿರುವ ಅಧಿಕಾರವನ್ನು ಚಲಾಯಿಸಬೇಕೆಂದು ಸಾರ್ವಜನಿಕರು ವಾದಿಸಿದರು. ಇದೇ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯ ಕುರೈಸಿ ಮೊಹಮ್ಮದ್, ಗ್ರಾಮಸ್ಥರಾದ ಬಿದ್ದಟಂಡ ಜೀವನ್ ಕಾರ್ಯಪ್ಪ, ನೀಡುಮಂಡ ಕೃತಿ, ಅಪ್ಪಚ್ಚರ ರಮೀನಾಣಯ್ಯ, ಅಪ್ಪರಂಡ ಸುಭಾಷ್ ತಿಮ್ಮಯ್ಯ, ಬೊಟ್ಟೋಳಂಡ ಕುಮಾರ್, ಪುಳ್ಳೆರ ದಾದ, ಪುಳ್ಳೆರ ಅರುಣ್, ಪಟ್ಟಪಂಡ ಶರೀನ್, ನೀರನ್, ಅಚ್ಚರಟಂಡ ಅಪ್ಪಚ್ಚ, ಕೋಟೆಮನು, ರಾಜಪ್ಪ, ದಿನೇಶ್ ಇನ್ನಿತರ ಗ್ರಾಮಸ್ಥರು ಇದ್ದರು. ಲೋಕೋಪಯೋಗಿ ಇಲಾಖೆ ಇದೆ, ಅವರು ಮುಗಿಸ್ಕೊಳ್ತಾರೆ ಅಂತ ಕೋಟಿ ನೋಟಿಸ್ ಬರ್ರಿ. ನಾಪಗಲು ಎಷ್ಟೋ ಉಂಟು. ಮಾರ್ಕೆಟ್ ಇಂದ ಮುತ್ತಪ್ಪ ಟೆಂಪಲ್ ವರೆಗೆ ಅದೇ ಪರಿಸ್ಥಿತಿ ಇರೋದು. ಅದಕ್ಕೋಸ್ಕರ ಮೊನ್ನೆ ನನ್ನ ಬಿಲ್ಡಿಂಗ್ ತರುವಾಗ ನಾನು 12 ಮೀಟರ್ ತಗೊಂಡು ಗ್ರಾಮ ಪಂಚಾಯತ್ 12 ಮೀಟರ್ ನಾ ಬಿಟ್ಟು ಬೇರೆಯವರು ಬಿಟ್ಟಿದ್ದಾರಾ? ಕೋಟಿ ನೋಟಿಸ್ ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗೋದು ದಿನೇಶ್ ಅವರೇ? ನೀವು ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಗ್ರಾಮ ಪಂಚಾಯತಿ ರೋಡ್ಗೆ 12 ಮೀಟರ್ ಬಿಡ್ತಾರೆ ಯಾರು? 12 ಮೀಟರ್ ಕೋರ್ಟ್ಗೆ ಗ್ರಾಮ ಪಂಚಾಯತಿ ರೆಪ್ರೆಸೆಂಟ್ ಮಾಡಬೇಕು. ಕೋಟಿ ಸರಿ ವಿರುದ್ಧ ಯಾರು ಹೋಗ್ತಾರೆ? ಯಾಕೆ ನಿಮ್ಮ ಹತ್ರ ಫಂಡ್ಸ್ ಇಲ್ವಾ? ಇಲ್ಲ ಕೋಟಿ ಹೋಗಿ ಫಂಡ್ಸ್ ಇಲ್ಲ, ಇಷ್ಟಂತಿಲ್ಲ ನಮಗೆ. ಹೋಗ್ಬೋದು, ನಮಗೆ ಅಭಿವೃದ್ಧಿ ಕೆಲಸ ಮಾಡ್ಬೇಕು. ಈಗ ನೀವು ಹೇಳ್ತಿರಲ್ಲ, ಈಗ ಅಭಿವೃದ್ಧಿಗೆ ಅರ್ಥನೇ ಇಲ್ಲ. ಈಗ ಇಲ್ಲಿಂದ 4-5 ಕಿಲೋಮೀಟರ್ ನಮ್ಮ ವಿಲೇಜ್ ಒಳಗೆ ಹೋಗುವ ರಸ್ತೆ ಎಂಟ್ರೆನ್ಸ್ ನಲ್ಲಿ ಹೀಗೆ ಮಾಡಿದ್ರೆ ಅದನ್ನ ಬಿಡಿಸಿಕೊಳ್ಳಕ್ಕಾಗದಿದ್ರೆ ನಿಮಗೆ ಅಧಿಕಾರ ಇದೆ ಏನು ಪ್ರಯೋಜನ? ನಮಗೆ ಬಿಡಿಸಲಿಕ್ಕೆ ತಯಾರಲ್ಲ. ನಮಗೆ ಪೊಲೀಸ್ನವರು ಕೋಟಿನವರು, ನಮಗೆ ಪಂಚಾಯತ್ ಅವರು ಅದು ಹಾಕಿದ್ರಲ್ಲ, 2 ನಿಮಿಷದ ಕೆಲಸ ಅಲ್ಲ. ನಮಗೆ ಹೇಳ್ಬೇಕು. ನಾವು 11 ಫೋನ್ ಮಾಡಿದೀವಿ ಅಧ್ಯಕ್ಷರು, 11 ಫೋನ್ ಮಾಡಿ ಪಿಡಿಒ ಅವರಿಗೆ ತಿಳಿಸಿಬಿಟ್ಟು ಅವ್ರನ್ನ ಬಳಿ ಅವ್ರು ಬರ್ತಾರೆ. ನಾವು ಹೇಳಿದ್ವಿ ನಮ್ಮ ಕಾನೂನು ಪ್ರಕಾರ ಏನ್ ಮಾಡುಂಟು. ಈಗ ನೀವು ಕರೆದಿ ಸಾರ್ವಜನಿಕರಲ್ಲಿ ಸೇರಿದ್ದಾರೆ, ನಮ್ಮ ಅಧ್ಯಕ್ಷರು ಬಂದಿದ್ದೀವಿ. ರಸ್ತೆ ಈಗ ಸರ್ಕಾರದ ಆದೇಶ ಏನಿದೆ ಅಂತ ಹೇಳಿದ್ರೆ ಲೋಕೋಪಯೋಗಿ ಗ್ರಾಮ ಪಂಚಾಯತಿ ರಸ್ತೆ 12 ಮೀಟರ್ ಬಿಡಬೇಕು ಅಂತ ಹೇಳಿ. ಬಹುಶಃ ನಾಪೋಗ್ಲು ಪಟ್ಟಣ ನೋಡಬಹುದು, ಅಲ್ಲ ಹಳೆ ತಾಲೂಕು ನೋಡಬಹುದು. ಯಾಕೆಂತ ಹೇಳಿದಂತೆ ಅಂತ ಹೇಳಿದ್ರೆ ಸಾರ್ವಜನಿಕರ ಒತ್ತಾಯ ಈ ಕೆಲಸ ಪೊಲೀಸರು ಬೇಕು, ಸಾರ್ವಜನಿಕ ಬೇಕು, ರೆವಿನ್ಯೂ ಮತ್ತು ಜಿಲ್ಲಾ ಪಂಚಾಯತ್ ಬೇಕು. ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಏನಾಗಬೇಕು ಅದನ್ನ ನಾವು ಮಾಡ್ತೀವಿ. ನಮಗೆ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಏನು ತೋಟದ ಮಾಲೀಕರಿದ್ದಾರೆ, ಜಾಗದ ಮಾಲೀಕರು, ಅವರಿಗೆ ನೋಟಿಸ್ ಕೊಡ್ತೀವಿ. ಆ ನೋಟಿಸ್ಗೆ ಅವರು ಬಂದು ನಮ್ಮ ಕೂಡ ಸಹಕರಿಸಿದರೆ ನಮಗೆ ತೀರ್ಮಾನ. ಅದರ ಮುಂದೆ ನಮಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅದು ಏನು ಮಾಡ್ತಾರೆ, ನ್ಯಾಯಾಲಯಕ್ಕೆ ಹೋದ್ರೆ ನಮ್ಮ ಪಂಚಾಯತಿ ಅವ್ರನ್ನ ಪಾರ್ಟಿ ಮಾಡ್ತಾರೆ. ನಾವು ಈಗಾಗಲೇ ಹಲವಾರು ಪ್ರತಿಭಟನೆ ಆಗಿದೆ ನಮ್ಮ ಮೇಲೆ, ಆದ್ರೂ ನಾವು ಏನು ಎದೆಗುಂದಲಿಲ್ಲ. ಸಾರ್ವಜನಿಕರ ಸಹಕಾರ ಬೇಕು. ಯಾಕೆಂದ್ರೆ ರಸ್ತೆ ಬಗ್ಗೆ ಮಾತ್ರ ಹೇಳ್ತಾರೆ, ತೋಟದಲ್ಲಿ ಒಳಗಡೆ ಇರುವಂತಹ ಮರವನ್ನು ಕಡಿದು ಬಿಟ್ಟು ರಸ್ತೆ ಬದಿಗೆ ಹೇಳ್ತಾರೆ, ಅದನ್ನು ಯಾರು ಕೇಳೋದಿಲ್ಲ. ಚರಂಡಿಯನ್ನು ಅವರೇ ಮುಚ್ಕೊಳ್ತಾರೆ. ತೋಟದ ಒಳಗೆ ಬಹಳ ಚೆನ್ನಾಗಿ ಇಟ್ಟುಕೊಳ್ತಾರೆ. ಕಾಫಿಗೆ ಈ ವರ್ಷ ಒಂದು ಚೀಲಕ್ಕೆ 10,000 ರೂಪಾಯಿ ದುಡ್ಡಾಗಿದೆ. ಆಗ ತೋಟದ ಒಳಗೆ ಇಟ್ಟುಕೊಳ್ಳೋ ರೀತಿ ರಸ್ತೆ ಬದಿಯನ್ನು ಇಟ್ಟುಕೊಳ್ಬೇಕು. ರಸ್ತೆಯಲ್ಲಿ ಮರ ಬಿದ್ದು ಬಿಟ್ಟರೆ ಅವ್ರು ತೆಗೆಯೋದಿಲ್ಲ. ಯಾಕಂದ್ರೆ ಅವರ ತೋಟದ ಬೇಲಿಂದ ರಸ್ತೆಗೆ ಬೀಳೋದು, ಅದನ್ನು ಪಂಚಾಯತಿಯವರು ತೆರವುಗೊಳಿಸಬೇಕು. ಅವ್ರು ಹೇಳ್ತಾರೆ ನಿಮಗೆ ಮತ ಕೊಟ್ಟಿದ್ದೀವಿ, ನೀವು ಏನು ಮಾಡ್ತೀರಿ ಅಂತೇಳಿ. ಸಾರ್ವಜನಿಕರು ನಮಗೆ ಸಹಕಾರ ಕೊಡಲೇಬೇಕು. ಸಾರ್ವಜನಿಕರ ಸಹಕಾರ, ಪೊಲೀಸ್ ಮತ್ತೆ ಕಂದಾಯ ಇಲಾಖೆ ಎಲ್ಲರೂ ಸೇರಿದ್ರೆ ಮಾತ್ರ ಗ್ರಾಮವನ್ನು ಉದ್ಧಾರ ಮಾಡಬೇಕು ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ರೋಡ್ ಮಾರ್ಜಿನ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ, ಮತ್ತು ಇದು ಬೇಲಿಗೆ ಹಾಕಿರೋದ್ ಬಗ್ಗೆ ಕರೆದಿದ್ರು. ನಾವು ಬಂದಿದ್ದೀವಿ, ಅಧ್ಯಕ್ಷ ಆಗಲಿ ಮೆಂಬರ್ ಆಗಲಿ ಎಲ್ಲ ಬಂದಿದ್ದೀವಿ. ಅವರು ತೆಗಿತೀನಿ ಅಂತ ಹೇಳಿದ್ದಾರೆ. ತೆಗೆದೇ ಹೋದರೆ ಮುಂದಿನ ಕಾರ್ಯಕ್ರಮ ನಾವು ತಗೊತೀವಿ. ತೆಗೆದ್ರೆ ಓಕೆ. ಇನ್ನು ಮುಂದಿಂದು ಇವರು ಚರಂಡಿದು ಮತ್ತು ಇದ್ರದ್ದೆಲ್ಲ ಹೇಳಿದಾಗ ಅವರಿಗೆ ನಾವು ನೋಟಿಸ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ನಮ್ಮ ಪಂಚಾಯಿತಿ ಅಧೀನದಲ್ಲಿ ಏನಾಗಬೇಕು ಅಂತಿದೆ ಅದು ಹಿಂದೆ ಆಗ್ತಲೇ ನಾವು ಅದನ್ನೆಲ್ಲ ಮಾಡಿಕೊಡ್ತೀವಿ ಸರ್. ಅದನ್ನು ನಮ್ಮ ಹಂತದಲ್ಲಿ ಯಾವುದಿದೆ ಅದನ್ನು ನಾವು ಮಾಡಿಕೊಡ್ತೀವಿ. ಅವರು ಇಲ್ಲಿಗೆ ಅವರ ಸದಸ್ಯರಲ್ಲಾಗಿ ಬಂದು ನಮ್ಮ ಅವರು ಬಂದು ಇಲ್ಲಿ ಬಂದು ಸೇರಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ಅದೇ ರೀತಿ ಇವರ ಕಾನೂನು ಮಿತಿಯಲ್ಲಿ ಏನು ಉಂಟು ಅದನ್ನು ಅವರು ಮಾಡಿ ಈಗ ಯಾಕೆಂದರೆ ಸರ್ಕಾರದ ಕಾನೂನೇ ಇದೆ. ಇಷ್ಟ ಅಡಿ ರೋಡು ಸಾರ್ವಜನಿಕ ರಸ್ತೆನ ಯಾರು ಎನ್ಕ್ರೋಚ್ ಮಾಡಬಾರ್ದು, ತಡೆ ಹಾಕಬಾರ್ದು, ಯಾವುದೇ ಬೇಲಿ ಹಾಕಬಾರ್ದು ಅಂತ ಇದೆ. ಆ ಕಾನೂನು ಅಳವಡಿಸ್ಕೊಂಡು ಇವರು ಅದರ ಪ್ರಕಾರ ಇವರು ಫುಲ್ ಮೀಟಿಂಗಲ್ಲಿ ತೆರವು ಮಂಡನೆ ಮಾಡಿ ಜಿಲ್ಲಾಧಿಕಾರಿಗೆ ಕಳಿಸಿ ಕೂಡಲೇ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳನ್ನು ಕರೆಸಿ ನಮ್ಮ ಈ ಕನ್ಸರ್ನ್ ಪಂಚಾಯತ್ ಇಂಜಿನಿಯರ್ನ ಕರೆಸಿ ರೋಡ್ ಮಾರ್ಜಿನ್ ಅದನ್ನು ಮಾರ್ಕ್ ಮಾಡಿ ತೆರವುಗೊಳಿಸೋಕೆ, ಕಾನೂನಾತ್ಮಕವಾಗಿ ತೆರವುಗೊಳಿಸೋಕ್ಕೆ ಅವಕಾಶ ಇದೆ. ಅವ್ರು ಹೇಳಿದ್ದು ಕರೆಕ್ಟಾಗಿ ಕೋರ್ಟ್ಗೆ ಹೋಗ್ತಾರೆ ಮಾಡ್ತಾರೆ. ಕೋರ್ಟಿಗೆ ಅವರ ಸ್ವಂತ ಜಾಗಕ್ಕೆ ಹೋಗ್ಬೋದಲ್ಲದೆ ಸಾರ್ವಜನಿಕ ರಸ್ತೆಗೆ ಹೋಗೋಕ್ಕಾಗಲ್ಲ. ಸರ್ಕಾರದ ಹೀಗಾಗಿ ಜೀವ ಆಗಿದೆ. ಸಾರ್ವಜನಿಕರಿಗೆ ಯಾರು ಅಡೆತಡೆ ಬಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ, ಯಾರು ಆ ಥರ ಮಾಡ್ತಾ ಇದ್ರೆ ಪಂಚಾಯತಿಯವರು ಅವ್ರ ಮೇಲೆ ಕ್ರಿಮಿನಲ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಕೊಡಲಿ, ಅವ್ರ ಮೇಲೆ ಕ್ರಿಮಿನಲ್ ಕ್ರಮ ತಗೊಳ್ಳೋಕೆ ಅವರು ಜಿಲ್ಲಾಧಿಕಾರಿಗೂ SP ಗೂ ಅವರು ಅದಕ್ಕೆ ಕೊಡಬೇಕು. ಕ್ರಿಮಿನಲ್ ಕೇಸ್ 1-2-3 ಬಿತ್ತು ಅಂತ ಹೇಳಿದ್ರೆ ಎಲ್ಲ ಇಡೀ ಕೊಡಗಿನಾದ್ಯಂತ ನಮ್ಮ ಸ್ನೇಹಿತರು ನಮ್ಮ ಇಡೀ ಕೊಡಗಿನಾದ್ಯಂತ ಇದೊಂದು ಇಲ್ಲಿಂದನೇ ಒಂದು ಆಂದೋಲನ ಚಳವಳಿ ತೊಡಗಲಿ. ನಮ್ಮ ಕೊಳಕೇರಿ ಗ್ರಾಮದಿಂದನೇ ಇದೊಂದು ಶುರುವಾಗಲಿ ಅಂತೇಳಿ ನಾನು ಸಾರ್ವಜನಿಕರ ಪರವಾಗಿ ಹೇಳ್ತೀನಿ.
ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕುಶಾಲನಗರ ಪಟ್ಟಣದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತಾಲೂಕು ಆರೋಗ್ಯ ಕೇಂದ್ರದ ವತಿಯಿಂದ ವಿಶ್ವ ಜನಸಂಖ್ಯೆ ದಿನಾಚರಣೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತಾಲೂಕು ಆರೋಗ್ಯ ಕೇಂದ್ರದ ವತಿಯಿಂದ ವಿಶ್ವ ಜನಸಂಖ್ಯಾ ದಿನಾಚರಣೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರುಕ್ಮಿಣಿ, ಡಾಕ್ಟರ್ ವೈದ್ಯಾಧಿಕಾರಿ ಇಂದುಧರ್, ತಾಲೂಕು ವೈದ್ಯಾಧಿಕಾರಿ ಇಂದುಧರ್, ತಾಲೂಕು ಆರೋಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಂತಿ, ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸತೀಶ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕುಶಾಲನಗರ ತಾಲೂಕಿನ ಯೋಜನಾಧಿಕಾರಿ ಪೂರ್ಣಿಮಾ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತಂಬಾಕು ಉತ್ಪನ್ನಗಳೇನಿದೆ, ತಂಬಾಕು ಉತ್ಪನ್ನಗಳನ್ನ ಎರಡು ವಿಧದಲ್ಲಿರುತ್ತೆ. ಒಂದು ಅದನ್ನ ಹೊಗೆ ಮೂಲಕ ಸೇವಿಸುವಂಥದ್ದು, ಅಂದ್ರೆ ಬೀಡಿ, ಸಿಗರೇಟ್ ಮತ್ತೆ ಹುಕ್ಕಾಗ್ತಾ ಆಗಿರ್ಬೋದು. ಅದೇ ರೀತಿ ಕೆಲವೊಂದು ಡ್ರಗ್ಸ್ಗಳು ಗಾಂಜಾ ಇರುತ್ತೆ, ಕಾಫಿ ಇರುತ್ತೆ, ಅದನ್ನೆಲ್ಲ ನಾವು ಸೇರೋದ್ರ ಮೂಲಕ ನಾವು ಅದನ್ನ ದೇಹಕ್ಕೆ ಅದು ಸೇರುತ್ತೆ. ಅದೇ ರೀತಿ ತಂಬಾಕನ್ನು ತೆಗಿಬಹುದು. ನೀವು ನೋಡಿದ್ದೀರ, ಪಾನ್ ಮಸಾಲ ಅಥವಾ ಏನು ಹುಕ್ಕಾಗ್ತಾ ಇರ್ತೀವಿ ಅದನ್ನು ನಾವು ತೆಗೆಯುವ ಮೂಲಕ ಸಮೇತ ತಂಬಾಕು ಉತ್ಪನ್ನಗಳು ದೇಹಕ್ಕೆ ಸೇರುತ್ತೆ. ಅದೇ ರೀತಿ ಕೆಲವು ದೇಹಕ್ಕೆ ನೇರವಾಗಿ ನಾವು ಅದನ್ನ ಸೇರಿಸುವಂಥದ್ದು, ಅಂದ್ರೆ ಇಂಜೆಕ್ಷನ್ ಮೂಲಕ, ಕೆಲವೊಂದು ಇಂಜೆಕ್ಷನ್ಗಳ ಮೂಲಕ ಸಮೇತ ನಾವು ಮಾದಕ ವಸ್ತುಗಳನ್ನ ನಮ್ಮ ದೇಹಕ್ಕೆ ಅಥವಾ ರಕ್ತನಾಳಗಳಿಗೆ ಸೇರಿಸ್ತೇವೆ. ಯಾವುದೇ ವಿಧದಲ್ಲಿ ಅಥವಾ ಯಾವುದೇ ಮಾರ್ಗದಲ್ಲಿ ದೇಹಕ್ಕೆ ಸೇರಿದ್ರು ಸಮೇತ ಅದು ಉಂಟು ಮಾಡುವಂತಹ ಸಮಸ್ಯೆಗಳು ಒಂದರ ಒಂದು ರೀತಿಯಲ್ಲಿ ಸೇರಿದೆ. ನಮಗೆ ತಿಳಿದಿರುವಾಗ ಏನು ಸಿಗರೇಟ್, ಬೀಡಿ ಇದೆ, ಅದರಲ್ಲಿ ಇರುವಂತಹ ತಂಬಾಕುಗಳಲ್ಲಿ ಅಂದಾಜು ಒಂದು 2-2.5 ರಾಸಾಯನಿಕ ವಸ್ತುಗಳು ಇರುತ್ತೆ. ಅಂದಾಜು 2-2.5 ರಾಸಾಯನಿಕ ವಸ್ತುಗಳಲ್ಲಿ ಕನಿಷ್ಠ ಅಂತಲೂ ಒಂದು 200-250 ರಾಸಾಯನಿಕ ವಸ್ತುಗಳು ನೇರವಾಗಿ ಕ್ಯಾನ್ಸರ್ ಅನ್ನು ಉಂಟು ಮಾಡುವಂತಹ ಅದರ ಅಂಶಗಳು ಇರುತ್ತೆ. ಇದನ್ನು ನಿರಂತರವಾಗಿ ದೀರ್ಘಕಾಲ ಸೇವನೆಯಿಂದ ಅದು ನಮ್ಮ ದೇಹದಲ್ಲಿ ಸೇರಿ ಕ್ಯಾನ್ಸರ್ ಅನ್ನು ಉಂಟು ಮಾಡಬಹುದು. ಈಗಾಗಲೇ ಗೊತ್ತಿರುವ ಹಾಗೆ ನಾವು ಈ ಸಮುದಾಯದಲ್ಲಿ ಈ ಸಮುದಾಯಕ್ಕೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡಬೇಕು. ಒಬ್ಬ ಆರೋಗ್ಯವಂತ ಒಬ್ಬ ಆರೋಗ್ಯವಂತ ಪ್ರಜೆ ಯಾವ ಅಂದ್ರೆ ನಾನು ತುಂಬಾ ಚೆನ್ನಾಗಿ ಹೆಲ್ದಿಯಾಗಿದ್ದರೆ, ಸಿಕ್ಸ್ ಪ್ಯಾಕ್ ಇದ್ರೆ ಅದಲ್ಲ. ಅದ್ರ ಜೊತೆಗೆ ಡೆಫಿನೇಷನ್ ಗೊತ್ತಿದೆ ನಿಮಗೆ. ಒಳ್ಳೆ ನೀವು ಹೆಲ್ದಿಯಾಗಿದ್ದೀರಿ, ನೀವು ದೈಹಿಕವಾಗಿ ಹೆಲ್ದಿಯಾಗಿರ್ಬೋದು, ಮಾನಸಿಕವಾಗಿ ಹೆಲ್ದಿಯಾಗಿರ್ಬೋದು, ಸಾಮಾಜಿಕವಾಗಿ ಹೇಗಿದ್ದೀರಾ, ನಿಮ್ಮ ಕಾಂಟ್ರಿಬ್ಯೂಷನ್ ಏನು, ನಿಮ್ಮ ಜವಾಬ್ದಾರಿ ನೀವು ಚೆನ್ನಾಗಿ ಹೋಗ್ಕೊಂಡು ನೀವು ಜವಾಬ್ದಾರಿ ನೀವು ಚೆನ್ನಾಗಿದ್ರೆ ಅಲ್ಲ, ಅಥವಾ ನಿಮ್ಮ ಫ್ಯಾಮಿಲಿಯನ್ನು ನೀವು ನೋಡ್ಕೊಂಡು ಅಷ್ಟೇ ಅಲ್ಲ, ಸಮುದಾಯಕ್ಕೆ ಕಾಂಟ್ರಿಬ್ಯೂಟ್ ಮಾಡೋ ರೀತಿ ಇರಬೇಕು. ಸಮುದಾಯಕ್ಕೆ ಹೊರೆ ಹಾಕಬಾರ್ದು, ಅದ್ರ ಜೊತೆಗೆ ಸಮುದಾಯಕ್ಕೆ ಕಾಂಟ್ರಿಬ್ಯೂಟ್ ಮಾಡೋ ರೀತಿ ಇರಬೇಕು. ಅದು ಆರೋಗ್ಯಯುತ ವ್ಯಕ್ತಿಯ ಲಕ್ಷಣ. ಸೊ ನೀವು ಯು ವಾಂಟ್ ಟು ಬಿಕಮ್ ಅ ಹೆಲ್ದಿ ಪರ್ಸನ್, ಯು ವಾಂಟ್ ಟು ಕಾಂಟ್ರಿಬ್ಯೂಟ್ ಟು ಯುವರ್ ಸೊಸೈಟಿ, ಯುವರ್ ಕಮ್ಯುನಿಟಿ. This program is to focuses on the over the exploitation of the problem and their impact on the society. ಅಂದ್ರೆ ಈ ಒಂದು ಜನಸಂಖ್ಯಾ ಸ್ಫೋಟದಿಂದ ಏನು ಸಮಾಜದ ಮೇಲೆ, ದೇಶದ ಮೇಲೆ ಏನು ಒಂದು ದುಷ್ಪರಿಣಾಮಗಳಾಗ್ತದೆ, ಹಾಗೆ ಅದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಒಂದು ಅಂದ್ರೆ ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿ ವರ್ಷ ಜುಲೈ 11ನೇ ತಾರೀಕು ವರ್ಲ್ಡ್ ಪಾಪ್ಯುಲೇಷನ್ ಡೇ ಆಚರಿಸ್ತಾರೆ. ಸೊ ಇದು ಮುಖ್ಯವಾಗಿ ಇದು ಸ್ಟಾರ್ಟ್ ಆಗಿರೋದು 1989 ಆನ್ವರ್ಡ್ಸ್. ಸೊ ಪ್ರತಿ ವರ್ಷಕ್ಕೂ ಒಂದೊಂದು ಥೀಮ್ ಇಟ್ಕೊಂಡು ಇದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ವರ್ಷ ಥೀಮ್ ಏನಂತ ಏನು ಅಂತ ಹೇಳಿದ್ದಾರೆ. ಹಾಗೆ ನಾವು ಮುಖ್ಯವಾಗಿ ನೋಡುವಂತಾದ್ರೆ ಇದರಲ್ಲಿ ಇಂಪ್ಯಾಕ್ಟ್ ಆಫ್ ಓವರ್ ಪಾಪ್ಯುಲೇಷನ್ ಅದ್ರ ಬಗ್ಗೆ ಮುಖ್ಯವಾಗಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ಆರೋಗ್ಯ ಕೇಂದ್ರದ ವತಿಯಿಂದ ವಿಶ್ವ ಜನಸಂಖ್ಯೆ ದಿನದ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು.
ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಬಳಕೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು. ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಬೈಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ 2/1 ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಕ್ರಿಶ್ಚಿಯನ್ ಸಮುದಾಯದವರಿಗೆ ದಾಖಲೆ ಮಾಡಿಕೊಟ್ಟಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.